ಇದು ಜೈಲೋ ಅಥವಾ ಬ್ರಹ್ಮಾಂಡ ಭ್ರಷ್ಟಾಚಾರವೋ? ಪರಪ್ಪನ ಅಗ್ರಹಾರ ಜೈಲಿನ ಈ ಕಥೆ ಕೇಳಿದ್ರೆ ಇಲ್ಲಿ ಕಾನೂನು ಅಂದ್ರೆ ಏನು ಅನ್ನೋ ಅನುಮಾನ ಬರುತ್ತೆ. ಸೀರಿಯಲ್ ರೇಪಿಸ್ಟ್, ಕೊಲೆಗಡುಕ ಅಂತ ಕುಖ್ಯಾತಿ ಪಡೆದಿರೋ ಉಮೇಶ್ ಶೆಟ್ಟಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತಿದ್ದಾರೆ. ಹಾಗಾದ್ರೆ ಉಮೇಶ್ ಶೆಟ್ಟಿಗೆ ಸಿಗೋ ಸೌಲಭ್ಯ ನಟ ದರ್ಶನ್ಗೆ ಯಾಕೆ ಸಿಗ್ತಾ ಇಲ್ಲ? ದರ್ಶನ್ಗೆ ಸಿಗದೇ ಇರೋದು ಸರಿ, ಆದ್ರೆ ರೌಡಿ ಶೀಟರ್ಗಳಿಗೆ ಇದೆಲ್ಲ ಸಿಗ್ತಾ ಇರೋದು ಹೇಗೆ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ರೆಬೆಲ್ ಟಿವಿಗೆ ಸ್ವಾಗತ. ನಾನು ರೋಶ್ನಿ. ಪರಪ್ಪನ ಅಗ್ರಹಾರ ಜೈಲಿನ ಈ ಕತೆ ಕೇಳಿದ್ರೆ ಇಲ್ಲಿ ಕಾನೂನು ಅಂದ್ರೆ ಏನು ಅನ್ನೋ ಅನುಮಾನ ಬಂದೇ ಬರುತ್ತೆ. ಇಲ್ಲಿ ಎಲ್ಲರಿಗೂ ಕೂಡ ಒಂದೇ ನಿಯಮ ಇಲ್ವಾ? ಹಣ ಪ್ರಭಾವ ಇರೋರಿಗೆ ಒಂದು ರೀತಿ, ಇಲ್ಲ ಅಂತಂದ್ರೆ ಇನ್ನೊಂದು ರೀತಿನ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಉಮೇಶ್ ಶೆಟ್ಟಿಗೆ ಸಿಗುವ ಸೌಲಭ್ಯ ದರ್ಶನ್ಗೆ ಯಾಕೆ ಸಿಗ್ತಾ ಇಲ್ಲ? ದರ್ಶನ್ಗೆ ಸಿಗದೇ ಇರೋದು ಸರಿನೇ ಹೌದು, ಆದ್ರೆ ಉಮೇಶ್ ಶೆಟ್ಟಿಗೆ ಇದೆಲ್ಲ ಸಿಗ್ತಾ ಇರೋದು ಹೇಗೆ? ಈ ರಾಜ್ಯಾತೀತದ ಕರ್ಮಕಾಂಡಕ್ಕೆ ಕೊನೆ ಯಾವಾಗ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸದ್ಯಕ್ಕಂತೂ ಉತ್ತರ ಸಿಗೋದು ಕಷ್ಟ ಅಂತ ಇದೀಗ ಗೊತ್ತಾಗ್ತಾ ಇದೆ. ನೋಡಿ, ಕರ್ನಾಟಕದ ಅತಿ ದೊಡ್ಡ ಜೈಲು ಪರಪ್ಪನ ಅಗ್ರಹಾರ ಅಂದ್ರೆ ಈಗ ಬರೀ ಶಿಕ್ಷೆ ಕೊಡುವ ಜಾಗ ಅಲ್ಲ, ಇದೊಂದು VIP ರೆಸಾರ್ಟ್ ಆಗ್ಬಿಟ್ಟಿದೆ ಅನ್ನೋ ಮಾತು ಮತ್ತೆ ಮತ್ತೆ ನಿಜ ಆಗಿ ಪ್ರೂವ್ ಆಗ್ತಾ ಇದೆ. ಇಲ್ಲಿ ನಡೀತಾ ಇರುವಂತಹ ರಾಜಾತಿಥ್ಯ ಕರ್ಮಕಾಂಡಕ್ಕೆ ಬ್ರೇಕೇ ಇಲ್ವಾ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಒಂದು ಕಡೆ ವಿಕೃತಕಾಮಿ ಉಮೇಶ್ ಶೆಟ್ಟಿ ಅನ್ನೋ ಖೈದಿಗೆ ಸೆಲ್ನಲ್ಲೇ ಮೊಬೈಲ್ ಫೋನು, ಟಿವಿ ಕೊಟ್ಟು ಅರಮನೆ ವಾಸ ಕೊಟ್ಟಿದ್ದಾರೆ. ಆದ್ರೆ ಇದೇ ಜೈಲಿನಲ್ಲಿ ಇರೋ ನಟ ದರ್ಶನ್ ಮಾತ್ರ ಒಂದು ದಿಂಬು ಹಾಸಿಗೆಗೂ ಪರದಾಡ್ತಿದ್ದಾರಂತೆ. ಇದೇನಿದು ವಿಚಿತ್ರ? ಇದರ ಹಿಂದಿನ ಕತೆ ಏನು ಅನ್ನೋದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಪ್ರಶ್ನೆ ಮೂಡುತ್ತೆ. ನೋಡಿ, ಉಮೇಶ್ ಶೆಟ್ಟಿಗೆ 5 ಸ್ಟಾರ್ ಸೌಲಭ್ಯ ಹೇಗೆ ಕೊಡ್ತಿದ್ದಾರೆ? ಸೀರಿಯಲ್ ರೇಪಿಸ್ಟ್, ಕೊಲೆಗಡುಗ ಅಂತ ಕುಖ್ಯಾತಿ ಪಡೆದಿರುವಂತಹ ಉಮೇಶ್ ಶೆಟ್ಟಿಗೆ ಜೈಲು ಇದೀಗ ಅಕ್ಷರಶಃ ಸ್ವರ್ಗ ಆಗ್ಬಿಟ್ಟಿದೆ. ಅವನ ಕೈಯಲ್ಲಿ ಬರೋಬ್ಬರಿ 2 ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳು ಇವೆ ಅಂತೆ. ಆರಾಮಾಗಿ ಸೆಲ್ನಲ್ಲಿ ಕೂತು ಮೊಬೈಲ್ನಲ್ಲಿ ಮಾತಾಡೋ ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಮನರಂಜನೆಗೆ, ಟೈಮ್ ಪಾಸ್ಗೆ ಅಂತ ಹೇಳಿ ಕೊಠಡಿಯಲ್ಲಿ ಟಿವಿ ಸೌಲಭ್ಯ ಕೂಡ ಮಾಡಿಕೊಟ್ಟಿದ್ದಾರೆ. ಇಷ್ಟಕ್ಕೆ ನಿಂತಿಲ್ಲ, ಈ ರಾಜಾತಿಥ್ಯ ತನಗೆ ಬೇಕಾದಂತಹ ಅಡುಗೆಯನ್ನ ತಾನೇ ಮಾಡಿಕೊಂಡು ತಿನ್ನುವಷ್ಟು ಸ್ವಾತಂತ್ರ್ಯ ಆತನಿಗೆ ಸಿಕ್ಕಿದೆ. ಇದನ್ನ ನೋಡಿ ಇದು ಶಿಕ್ಷಣ ಅಥವಾ ಸುಖವಾಸನ ಅನ್ನೋ ಪ್ರಶ್ನೆ ಮೂಡುತ್ತೆ. ನೋಡಿ, ಈತನ ಹೆಸರು ಕೇಳಿದ್ರೆ ಸಾಕು, ವಿಕೃತಕಾಮಿ, ಅತ್ಯಾಚಾರಿ, ಸರಣಿ ಹಂತಕ, ಇಂತಹ ವಿಚಾರಗಳೇ ಮುನ್ನೆಲೆಗೆ ಬರುತ್ತೆ. ಸರಣಿ ಅತ್ಯಾಚಾರ, ಕೊಲೆ, 9 ಅತ್ಯಾಚಾರ ಪ್ರಕರಣಗಳಲ್ಲಿ ಗಲ್ಲು ಶಿಕ್ಷೆ, 6 ಬಾರಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿ. ಹೀಗೆ ಈತ ನಡೆಸಿದಂತಹ ಕೃತ್ಯಗಳ ಲೆಕ್ಕ ಮಾತ್ರ ದೊಡ್ಡದೇ ಇದೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಅಪರಾಧಿ ಈತ. ಹೆಸರು ಉಮೇಶ್ ಶೆಟ್ಟಿ. ವಿಕೃತಕಾಮಿ ಉಮೇಶ್ ಶೆಟ್ಟಿಗೆ ಕರ್ನಾಟಕ ಹೈಕೋರ್ಟ್ನಿಂದ ಶಿಕ್ಷೆ ಪ್ರಮಾಣ ಪ್ರಕಟವಾಗಿದ್ದು ಗಲ್ಲು ಶಿಕ್ಷೆ ಅಂತ ಹೇಳಿ. ನಿಮಗೆ ಆಶ್ಚರ್ಯ ಆಗಬಹುದು. ಉಮೇಶ್ ಶೆಟ್ಟಿ ಮೂಲತಃ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ. ಒಬ್ಬಂಟಿ ಮಹಿಳೆಯರು ಇರುವ ಮನೆಯನ್ನ ಉಮೇಶ್ ಶೆಟ್ಟಿ ಗುರುತಿಸ್ತಾ ಇದ್ದ. ಸಮಯ ನೋಡಿ ಅಂತಹ ಮನೆಗಳಿಗೆ ನುಗ್ಗಿ ಮಹಿಳೆಯರ ಕೈಕಾಲು ಕಟ್ಟಿ ಹಾಕಿ ಅತ್ಯಾಚಾರ ಮಾಡೋದು, ಮನೆಯಲ್ಲೇ ಪುರುಷರು ಇಲ್ಲದ ವೇಳೆಯಲ್ಲಿ ಕುಡಿಯಕ್ಕೆ ನೀರು ಕೇಳುವ ಅಥವಾ ಒಂದು ಅಡ್ರೆಸ್ ಕೇಳುವಂತಹ ನೆಪವನ್ನ ಹಿಡ್ಕೊಂಡು ಮನೆಯ ಆವರಣದಲ್ಲಿ ಎಂಟ್ರಿ ಮಾಡ್ತಿದ್ದ. ಮಹಿಳೆಯರು ಬಾಗಿಲು ತೆರೆದ್ರೆ ಅವರ ಮೇಲೆ ಆಕ್ರಮಣ ನಡೆಸಿ ಮನೆಯೊಳಗೆ ಪ್ರವೇಶ ಮಾಡ್ತಿದ್ದ. ಮಹಿಳೆಯರ ಒಳ ಉಡುಪುಗಳನ್ನ ಕೂಡ ಸಂಗ್ರಹ ಮಾಡ್ತಿದ್ದ. ನಂತರ ಮನೆಯೆಲ್ಲವೂ ಕೂಡ ಲೂಟಿ ಮಾಡಿ ಅಲ್ಲಿಂದ ಪರಾರಿಯಾಗ್ತಿದ್ದ. ಇಂತಹ ಒಬ್ಬ ಕ್ರಿಮಿಕೀಟ ಇವನು. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಉಗ್ರನಿಗೂ ರಾಜ್ಯಾತೀತ್ಯ ಜೈಲಿನ ಸಾಲು ಸಾಲು ಅಕ್ರಮ ಬಯಲಾಗ್ತಾ ಇದೆ. ಎಡಿಜಿಪಿ ದಯಾನಂದ್ ಹಾಗೂ ಹೋಂಗಾರ್ಡ್ ಇಲಾಖೆಯ ಕಾರ್ಯದರ್ಶಿ ಶರಶ್ಚಂದ್ರ ನಡುವಿನ ಶೀತಲ ಸಮರವೇ ಈ ಅಕ್ರಮ ಬಯಲು ಮಾಡಿಬಿಟ್ಟಿದೆ. ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆಗಡುಕರು, ಉಗ್ರರು, ಕಳ್ಳರಿಗೆ ರಾಜ್ಯಾತೀತ್ಯ ನೀಡ್ತಿದ್ದಾರೆ ಅನ್ನೋ ಆರೋಪ ಹೊಸದೇನೂ ಅಲ್ಲ. ಇದಕ್ಕೆ ಸಾಕ್ಷಿಗಳು ಈ ಹಿಂದೆಯೂ ಕೂಡ ಲಭ್ಯ ಆಗಿದೆ. ಕೋರ್ಟ್ ಕೂಡ ಛೀಮಾರಿ ಹಾಕಿದಂತ ಉದಾಹರಣೆಗಳು ಕೂಡ ಇದೆ. ಪರಪ್ಪನ ಅಗ್ರಹಾರ ಜೈಲು ಹಲವು ಘಟಾನುಘಟಿಗಳು ಶಿಕ್ಷೆ ಅನುಭವಿಸಿದ ಜೈಲು. ಇಲ್ಲಿ ಅಕ್ರಮವೇ ಹೆಚ್ಚು ಅನ್ನೋದು ಮೊದಲಿನಿಂದಲೂ ಕೂಡ ಕೇಳಿ ಬರ್ತಾ ಇರುವಂತಹ ಕೂಗು. ಇದೀಗ ಪರಪ್ಪನ ಅಗ್ರಹಾರ ಜೈಲಿನ ಸಾಲು ಸಾಲು ಅಕ್ರಮ ಬಯಲಾಗ್ತಾ ಇದೆ. ಉಗ್ರ ಜುಹಾದ್ ಹಮೀದ್ ಸೇರಿದಂತೆ ನಟೋರಿಯಸ್ ರೌಡಿಗಳಿಗೂ ಕೂಡ ಇಲ್ಲಿ ರಾಜ್ಯಾತೀತ ಕೊಡ್ತಾ ಇರೋದು ಬೆಳಕಿಗೆ ಬಂದಿದೆ. ಬಂದಿಖಾನೆ, ಸೆರೆಮನೆ ಮತ್ತು ಹೋಂಗಾರ್ಡ್ ಇಲಾಖೆಯ ಕಾರ್ಯದರ್ಶಿ ಶರಶ್ಚಂದ್ರ ಮತ್ತು ಎಡಿಜಿಪಿ ದಯಾನಂದ್ ನಡುವಿನ ಶೀತಲ ಸಮರವೇ ಈ ಅಕ್ರಮ ಬಯಲು ಬರೋದಿಕ್ಕೆ ಕಾರಣ ಅಂತ ಹೇಳಾಗ್ತದೆ.
ಹೋಂಗಾರ್ಡ್ ಇಲಾಖೆಯ ಕಾರ್ಯದರ್ಶಿ ಶರತ್ ಚಂದ್ರ ಮತ್ತು ಎಡಿಜಿಪಿ ದಯಾನಂದ್ ನಡುವಿನ ಶೀತಲ ಸಮರವೇ ಈ ಅಕ್ರಮ ಬಯಲು ಬರಲು ಕಾರಣ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳು ಇಲಾಖೆ ಎಡಿಜಿಪಿ ದಯಾನಂದ್ ಜವಾಬ್ದಾರಿ ವಹಿಸಿಕೊಂಡ ನಂತರ ಅಕ್ರಮಗಳು ಹೆಚ್ಚಾಗಿಯೇ ಹೊರಗೆ ಬರ್ತಾ ಇದೆ. ಒಂದು ಕಡೆ ದಯಾನಂದ್ ಬಂದ ಬಳಿಕ ಜೈಲಿನ ಅಕ್ರಮಗಳು ಹೆಚ್ಚಾಯಿತು ಅನ್ನೋ ಮಾತುಗಳು ಕೂಡ ಇದೀಗ ಚರ್ಚೆಯಲ್ಲಿದೆ. ಮತ್ತೊಂದು ಕಡೆ ದಯಾನಂದ್ ಅವರು ಬಂದ ನಂತರ ಈ ಎಲ್ಲಾ ಅಕ್ರಮಗಳು ಈ ಹಿಂದೆಯೂ ಕೂಡ ನಡೀತಾ ಇತ್ತು. ಆದ್ರೆ ದಯಾನಂದ್ ಅವರು ಬಂದ ನಂತರ ಎಲ್ಲ ಹೊರಗೆ ಬರ್ತಾ ಇದೆ ಅನ್ನೋ ಮಾತುಗಳು ಇದೀಗ ಚರ್ಚೆಯಲ್ಲಿ ಇದೆ. ಒಟ್ಟಿನಲ್ಲಿ ಜೈಲಿನಲ್ಲಿ ಅಕ್ರಮಗಳು ಖಚಿತ ಅನ್ನೋದು ಪ್ರೂವ್ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಜೈಲಿನ ಕೊಠಡಿಯಲ್ಲಿ ಭರ್ಜರಿ ಬರ್ಡೇ ಪಾರ್ಟಿ ಮಾಡಿದಂತಹ ಗುಬ್ಬಚ್ಚಿ ಸೀನಾ, ದೊಮ್ಮಸಂದ್ರ ಮುಸರಿ ವೆಂಕಟೇಶ್ ಕೊಲೆ ಆರೋಪಿಯಾಗಿರುವಂತಹ ಗುಬ್ಬಚ್ಚಿ ಸೀನಾ ಜೈಲಿನಲ್ಲಿ ಬರ್ಡೇ ಪಾರ್ಟಿ ಮಾಡಿದ್ದ. ಸಹಚರರ ಜೊತೆ ಜೈಲಿನಲ್ಲಿ ಸೇರಿ ಅದ್ದೂರಿಯಾಗಿ ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಂತಹ ಕೇಕ್ ಕತ್ತರಿಸಿ ಎಲ್ಲವೂ ಕೂಡ ಈ ಪಾರ್ಟಿ ಏನ್ ಮಾಡಿದ್ರು ಇದೆಲ್ಲವೂ ಕೂಡ ವಿಡಿಯೋಸ್ ಕೂಡ ವೈರಲ್ ಆಗಿತ್ತು. ಇನ್ನು ಶಿಕ್ಷೆ ಅನುಭವಿಸುವ ಅಪರಾಧಿಗಳು ಆರೋಪಿಗಳಿಗೆ ಈ ರೀತಿಯ ವ್ಯವಸ್ಥೆಗಳು ಹೇಗೆ ಬರ್ತಾ ಇದೆ ಅನ್ನೋದು ಗೌಪ್ಯವಾಗಿ ಉಳಿತಾ ಇದೆ. ಅದರಲ್ಲೂ ಕೂಡ ನೇರವಾಗಿ ಕ್ರಮ ತೆಗೆದುಕೊಳ್ಳಲು ಜೈಲಿನ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರಂತೆ. ಜೈಲು ಅಧಿಕಾರಿಗಳು ತಮ್ಮ ತಲೆ ಉಳಿಸಿಕೊಳ್ಳಲು ಅಮಾಯಕರ ಮೇಲೆ ವರದಿ ನೀಡುತ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೈಲಿನ ಅಧಿಕಾರಿಗಳು ಇಲ್ಲಿ ವರದಿ ನೀಡೋದು ದಕ್ಷಿಣ ವಲಯ ಐಜಿ ದಿವ್ಯಾರವರು ಕಳೆದ ಬಾರಿ ಗುಬ್ಬಚ್ಚಿ ಸೀನನ ಬರ್ಡೇಗೆ ವಿಡಿಯೋ ಕೂಡ ಅಂದ್ರೆ ಈ ಒಂದು ವಿಡಿಯೋಸ್ ಯಾವಾಗ ವೈರಲ್ ಆಗಿತ್ತೋ ಈ ಸಂದರ್ಭದಲ್ಲಿ ತಿಪ್ಪೆ ಸಾರುವ ಕೆಲಸ ಕೂಡ ಮಾಡಿದ್ರು. ಅಂದ್ರೆ ಜಸ್ಟ್ ಪ್ಯಾಚ್ ಅಪ್ ವರ್ಕ್ ಆ ಸಂದರ್ಭದಲ್ಲಿ ಮಾಡಿದ್ರು. ಹೌದು, ಬಹುಶಃ ಅದೇನೋ ತಪ್ಪಾಗಿರ್ಬೋದು ಅಥವಾ ಇದು ಪರಪ್ಪನಾಗ್ರಹಾರ ಜೈಲಿನದಲ್ಲ ಅಂತ ಹೇಳಿ ಒಂದಷ್ಟು ರೀಸನ್ಗಳನ್ನ ಕಾರಣಗಳನ್ನ ಕೊಟ್ಟು ಇದೆಲ್ಲವೂ ಕೂಡ ತಿಪ್ಪೆ ಸಾರುವಂತ ಕೆಲಸ ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೋಡಿ, ಸಜಾಬಂದಿ ಸಾದಿಕ್ ಅಹ್ಮದ್ ಕೂಡ ಜೈಲಿನ ಒಳಗಡೆ ಪತ್ನಿ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದಂತಹ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಇಷ್ಟೇ ಅಲ್ಲ, ಜೈಲಿನಿಂದ ಪತ್ನಿಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ದ ಸಾದಿಕ್ ವಿಡಿಯೋ ಕೂಡ ವೈರಲ್ ಆಗಿತ್ತು. ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿ ಅಪರಾಧಿಗಳು ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಫೋನ್ಗಳು ಲಭ್ಯ ಇಲ್ಲ. ಆದರೂ ಕೂಡ ರಾಜಾರೋಷವಾಗಿ ವಾಟ್ಸ್ಆಪ್ ಕಾಲ್, ಸೆಲ್ಫಿ, ವಿಡಿಯೋ ಮಾಡ್ತಾ ಇರೋದು ಹೇಗೆ ಅಂತ ಹೇಳಿ ಸಾರ್ವಜನಿಕರು ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲಾ ಸೌಲಭ್ಯಗಳು ನಿಜವಾಗ್ಲೂ ಸಿಗ್ತಾ ಇರೋದು ಹೇಗೆ? ಈ ಉಮೇಶ್ ರೆಡ್ಡಿಗೆ ಇಷ್ಟೆಲ್ಲಾ ಸೌಲಭ್ಯಗಳು ಸಿಗ್ತಾ ಇರೋದು ಹೇಗೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಹೊರಗಿನಿಂದ ಯಾರಾದ್ರೂ ಬಿಸಾಕಿ ಹೋಗಿದ್ರಾ? ಖಂಡಿತವಾಗಿಯೂ ಇಲ್ಲ. ಜೈಲಿನ ಹಿರಿಯ ಅಧಿಕಾರಿಗಳೇ ಈ ರಾಜ್ಯಾತೀತದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ. ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ದುಡ್ಡಿನ ಆಸೆಗೆ ಈ ರೀತಿ ಮಾಡ್ತಿದ್ದಾರಾ? ಒಬ್ಬ ವಿಕೃತಿ ಅಪರಾಧಿಗೆ ಇಷ್ಟೊಂದು ಕೇರ್ ಕೊಡುವ ಅಧಿಕಾರಿಗಳು ನಿಜವಾಗಿಯೂ ಕೂಡ ಜೈಲಿನ ಸುಧಾರಣೆ ಮಾಡ್ತಿದ್ದಾರಾ ಅಥವಾ ಭ್ರಷ್ಟಾಚಾರಕ್ಕೆ ಕುಮ್ಮತ್ತು ಕೊಡ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಪರಪ್ಪನ ಅಗ್ರಹಾರ ಈ 5 ಸ್ಟಾರ್ ಟ್ರೀಟ್ಮೆಂಟ್ ಗಳಿಗೆ ಫೇಮಸ್ ಅಂತ ಹೇಳ್ಬೋದು. ಇದೀಗ ಸೀರಿಯಲ್ ಕಿಲ್ಲರ್ ವಿಕೃತ ಕಾಮಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೂಡ ಕೊಡಲಾಗ್ತಿದೆ. 2 ಆಂಡ್ರಾಯ್ಡ್ ಮೊಬೈಲ್ಗಳ ಬಳಕೆ ವಿಡಿಯೋ ಇದೀಗ ವೈರಲ್ ಆಗಿದೆ. ಈತನಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಅಥವಾ ಟೈಮ್ ಪಾಸ್ ಮಾಡಕ್ಕೆ ಅದು ಟಿವಿ ಇರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳು ಕೂಡ ಇಲ್ಲಿ ಮಾಡಲಾಗಿದೆ. ಅದರಲ್ಲೂ ಕೂಡ ನೋಡಿ, ಅವ್ರಿಗೆ ಯಾವ ಅಡುಗೆ ಬೇಕೋ ಅದೆಲ್ಲವೂ ಕೂಡ ಅಲ್ಲೇ ಮಾಡ್ಕೊಂಡು ತಿನ್ಬಹುದು, ಅಷ್ಟು ಫ್ರೀಯಾಗಿ ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಇನ್ನು ರಣ್ಯಾ ರಾವ್ ಪ್ರಿಯಕರ ತರುಣ್ ರಾಜ್ ಕೂಡ ಈ ಒಂದು ಅಕ್ರಮ ಚಿನ್ನ ಸಾಗಣೆಯಲ್ಲಿ ಸಿಕ್ಕಿಬಿದ್ದು ಜೈಲು ಸೇರಿದ್ದಾನೆ. ಅದು ಪರಪ್ಪನಾಗ್ರಹಾರ ಜೈಲು. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕಿಂಗ್ ಪಿನ್ ತರುಣ್ ರಾಜ್ಗೂ ಕೂಡ ರಾಜ್ಯಾತೀತ ನೀಡಲಾಗ್ತಾ ಇದೆ. ಜೈಲಿನ ಕೊಠಡಿಯಲ್ಲಿ ಮೊಬೈಲ್ ಬಳಕೆ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ತರುಣ್ಗೂ ಕೂಡ ಅಡುಗೆ ಮಾಡಿಕೊಳ್ಳೋದಿಕ್ಕೆ ಎಲ್ಲಾ ವ್ಯವಸ್ಥೆಗಳು ಕೂಡ ಇಲ್ಲಿ ಮಾಡಿಕೊಡಲಾಗಿದೆ. ಇನ್ನು ICS ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೂ ಕೂಡ ರಾಜ್ಯಾತೀತ ಇದೀಗ ಕೊಡಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರ ಮನ್ನಾ, ಆದ್ರೆ ಈತನಿಗೆ ರಾಜ್ಯಾತೀತ ಸಿಗ್ತಾ ಇದೆ. ನೋಡಿ, ಈ ಉಗ್ರ ಮನ್ನಾ ಭಾರತದಿಂದ ಸಿರಿಯಾ ದೇಶದ ಮುಸ್ಲಿಂ ಯುವಕರನ್ನ ಕಳಿಸ್ತಾ ಇದ್ದ ಮೋಸ್ಟ್ ವಾಂಟೆಡ್ ಉಗ್ರನಿಗೂ ಕೂಡ ಆಂಡ್ರಾಯ್ಡ್ ಮೊಬೈಲ್ಗಳು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೆ ಸಹಜವಾಗಿಯೇ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಇಷ್ಟೆಲ್ಲ ಅಪರಾಧಿಗಳಿಗೆ ಸೌಲಭ್ಯಗಳು ಸಿಗ್ತಾ ಇದೆ ಅಂತಂದ್ರೆ ದರ್ಶನ್ಗೆ ಮಾತ್ರ ಯಾಕೆ ಸಿಗ್ತಾ ಇಲ್ಲ? ದಿಂಬು ಮತ್ತೆ ಹಾಸಿಗೆ, ಈ ಕಥೆಯಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಒಂದು ಕಡೆ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ರೆ, ಇನ್ನೊಂದು ಕಡೆ ಇತ್ತೀಚೆಗಷ್ಟೇ ಕೊಲೆ ಆರೋಪದಲ್ಲಿ ಬಂಧನ ಆಗಿರುವಂತಹ ನಟ ದರ್ಶನ್ಗೆ ಮಾತ್ರ ಕನಿಷ್ಠ ಸೌಲಭ್ಯ ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಒಂದು ದಿಮ್ಮು ಮಲಗಲು ಒಂದು ಹಾಸಿಗೆ ಸಿಗದೆ ದರ್ಶನ್ ಪರದಾಡ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಹೊರಬಿದ್ದಿದೆ. ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಕೂಡ ದರ್ಶನ್ಗೆ ಈ ಸ್ಥಿತಿ. ಆದ್ರೆ ಕುಖ್ಯಾತಿ ಅಪರಾಧಿ ಆಗಿರುವಂತಹ ಉಮೇಶ್ ರೆಡ್ಡಿಗೆ ಮಾತ್ರ ರಾಜನಂತೆ ನೋಡ್ಕೊಳ್ತಿದ್ದಾರೆ. ಇಷ್ಟೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪವಿತ್ರ ಗೌಡ ಬಗ್ಗೆ ಹೇಳೋದಾದ್ರೆ, ಪವಿತ್ರ ಗೌಡಗೆ ಸದ್ಯಕ್ಕೆ ಒಂದು ಶಾಕ್ ಸಿಕ್ಕಿದೆ. ಬದುಕಿನಲ್ಲಿ ಯಾವತ್ತೂ ಅತಿಯಾಸೆ ಅಥವಾ ಅತಿಯಾದ ನಂಬಿಕೆ, ಪ್ರೀತಿಯ ವಿಶ್ವಾಸ ಒಳ್ಳೇದಲ್ಲ ಅಂತ ಹಿರಿಯರು ಹೇಳ್ತಾರೆ. ಯಾಕೆ ಅಂತಂದ್ರೆ ಅತಿಯಾದ ನಂಬಿಕೆ ಮತ್ತು ಪ್ರೀತಿ ಕೆಲವೊಮ್ಮೆ ಅಪರಾಧ ಆಗಿ ಹೊರ ಬಂದ್ಬಿಡುತ್ತೆ. ಅತಿ ಅನ್ನೋದು ಕೆಲವೊಮ್ಮೆ ಅತಿಯಾಗಿ ನೋವು ಕೂಡ ಕೊಡುತ್ತೆ. ಇದಕ್ಕೆ ಸದ್ಯದ ಉದಾಹರಣೆ ಅಂತಂದ್ರೆ ಪವಿತ್ರ ಗೌಡ. ಹೌದು, ಅಸಲಿಗೆ ಎಲ್ಲರಿಗೂ ಗೊತ್ತಿರುವಂತೆ ಹೈಕೋರ್ಟ್ ನೀಡಿದಂತಹ ಜಾಮೀನನ್ನ ಸುಪ್ರೀಂ ಕೂಡ ವಜಾ ಮಾಡಿತ್ತು. ಇದನ್ನ ಪುನರ್ ಪರಿಶೀಲನೆ
ಪರಿಶೀಲನೆ ಮಾಡುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ದ್ವಿಸದಸ್ಯ ಪೀಠಕ್ಕೆ ಪವಿತ್ರ ಗೌಡ ಮನವಿ ಕೂಡ ಮಾಡಿದ್ರು. ಆದರೆ ಅವರ ಮನವಿಗೆ ಇದೀಗ ಸುಪ್ರೀಂ ಕೋರ್ಟ್ ಮಣೆ ಹಾಕಲಿಲ್ಲ. ಬದಲಿಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲ್ ಮತ್ತು ಆರ್. ಮಹಾದೇವನ್ ಅವರ ಪೀಠ ಪವಿತ್ರ ಗೌಡ ಸಲ್ಲಿಸಿದಂತಹ ಪುನರ್ ಪರಿಶೀಲನೆ ಅರ್ಜಿಯನ್ನ ಸದ್ಯಕ್ಕೆ ವಜಾ ಮಾಡಿದೆ. ಹಾಗಾಗಿ ನಾವು ತೀರ್ಪು ಮತ್ತೆ ದಾಖಲೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದೀವಿ ಅಂತ ಹೇಳಿರುವಂತಹ ದ್ವಿಸದಸ್ಯ ಪೀಠ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀವಿ, ನಾವು ಆದೇಶವನ್ನ ನೀಡಿದ್ದೀವಿ ಅಂತ ಹೇಳಿಬಿಟ್ಟಿದೆ. ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಆದೇಶ ಮಾಡುವ ಅಗತ್ಯವೇ ಇಲ್ಲ ಅಂತ ಹೇಳಿ ಇದೀಗ ಕೋರ್ಟ್ ಛೀಮಾರಿ ಹಾಕ್ಬಿಟ್ಟಿದೆ. ನೋಡಿ, ಒಟ್ನಲ್ಲಿ ಸದ್ಯ ಪವಿತ್ರ ಗೌಡ ಹೇಗಾದ್ರೂ ಮಾಡಿ ಹೊರ ಬರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಅವರ ಅರ್ಜಿ ವಜಾ ಮಾಡಿದೆ. ಈ ಮೂಲಕ ಪವಿತ್ರ ಗೌಡ ಅವರ ಕನಸು ಕೂಡ ಭಗ್ನ ಆಗಿದೆ. ನೋಡಿ, ಅದು ಏನೇ ಇರಲಿ, ಪವಿತ್ರ ಗೌಡ ಇರಲಿ ಅಥವಾ ದರ್ಶನ್ ಇರಲಿ ಅಥವಾ ಬೇರೆ ಬೇರೆ ರೌಡಿ ಶೀಟರ್ಗಳು ಅಥವಾ ರೇಪಿಸ್ಟ್ಗಳು ಎಲ್ಲರೂ ಇರಲಿ, ಅದೇನೇ ಇರಲಿ, ಯಾವ ಪ್ರಭಾವಿ ವ್ಯಕ್ತಿ ಇರಲಿ, ಯಾವ ರೌಡಿ ಶೀಟರ್ ಇರಲಿ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೇ. ಹಾಗಾಗಿ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನಾಗ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಎಂಡ್ ಯಾವಾಗ, ಇದೆಲ್ಲವೂ ಕೂಡ ಯಾವಾಗ ಇದಕ್ಕೆಲ್ಲ ಬ್ರೇಕ್ ಬೀಳುತ್ತೆ ಅಂತ ಹೇಳಿ ಸದ್ಯ ಗೃಹ ಸಚಿವರು ಅಥವಾ ಅಲ್ಲಿ ಎಡಿಜಿಪಿ ಆಗಿರುವಂತಹ ದಯಾನಂದ್ ಅವರೇ ಇದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ.